ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ವೈಷ್ಣವಿ. ಸರ್ಕಾರದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೆಯದು ಶಕ್ತಿ ಯೋಜನೆ. ಶಕ್ತಿ ಯೋಜನೆ ಈಗಾಗಲೇ ಹೆಣ್ಣು ಮಕ್ಕಳು ಎಲ್ಲರೂ ಯೂಸ್ ಮಾಡ್ಕೊಳ್ತಿದ್ದಾರೆ. ಬಸ್ಸಲ್ಲಿ ಆಲ್ರೆಡಿ ಎಲ್ಲರೂ ಫ್ರೀ ಆಗಿ ಓಡಾಡ್ತಿದ್ದಾರೆ. ಅದೇ ರೀತಿ ಅದೇ ಶಕ್ತಿ ಯೋಜನೆನ ಗಂಡ್ ಮಕ್ಕಳಿಗೆ ಬಿಡುಗಡೆ ಮಾಡಿದ್ರೆ ಹೇಗಿರುತ್ತೆ? ಅದು ಸರ್ಕಾರಕ್ಕೆ ಅನುಕೂಲ ಆಗುತ್ತಾ ಅಥವಾ ಗಂಡ್ ಮಕ್ಕಳಿಗೆ ಅನುಕೂಲ ಆಗುತ್ತಾ ಅಥವಾ ಸರ್ಕಾರಕ್ಕೆ ಇನ್ನೂ ನಷ್ಟ ಆಗುತ್ತಾ, ಗಂಡ್ ಮಕ್ಕಳಿಗೆ ಅನಾನುಕೂಲ ಆಗುತ್ತಾ? ಇದ್ರ ಬಗ್ಗೆ ಜನರ ಹತ್ರನೇ ಮಾಹಿತಿನ ಕೇಳಿ ತಿಳ್ಕೊಳ್ಳೋಣ. ಅವರ ಅಭಿಪ್ರಾಯ ಏನು, ಅವರ ಮನಸ್ಸಿನ ಮಾತೇನು ಅಂತ ಕೇಳೋಣ ಬನ್ನಿ. ದುಡ್ಕೊಂಡ್ ತಿನ್ನೋರು ಹೊಟ್ಟೆ ಮೇಲೆ ಹೊಡೆದಿರೋದಂತೂ ಗ್ಯಾರಂಟಿ. ಈ ಗಂಡು ಮಕ್ಳಿಗೇನ ಫ್ರೀ ಬಿಟ್ರೆ ಬಸ್ಸೇ ಸುಟ್ಟಾಕ್ಬಿಡ್ತಾರೆ. ಹೊಲ್ಸ್ ರಾಜಕಾರಣಿಗಳೇ ಬೇಡ ನಮ್ಗೆ. ಯಾವಾಗ ತಗೊಂಡ್ರಿ ನಾವೆಲ್ಲ ನಮ್ಗೆ ದುಡ್ಕೊಂಡ್ ತಿಂತೀವ್ರಿ. ಈಗ ಇಷ್ಟ ದಿನ ವೀರ ಸಾಕಿದ್ರ ನಮ್ಮ ಎಷ್ಟೋ ಜನ ಬಡವರಿಗೆ ಇನ್ನೂ ಓದ್ಲಿಕ್ಕೆ ಅವಕಾಶ ಇಲ್ಲ. ಕನ್ನಡ ಮೀಡಿಯಂ ಅಲ್ಲೇ ಸ್ಕೂಲ್ಗಳನ್ನ ಚೆನ್ನಾಗಿ ತೆಗೆದು ಅಲ್ಲಿ ಸರಿಯಾಗಿ ಟೀಚಿಂಗ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೆ ಇದಾಗುತ್ತೆ. ನಮಸ್ಕಾರ, ನಿಮ್ ಹೆಸರು? ರವಿಕುಮಾರ್. ಈಗ ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳಿಗೆಲ್ಲ ಫ್ರೀ ಇದೆ, ಅವರೆಲ್ಲ ಬಸ್ಸಲ್ಲಿ ಓಡಾಡ್ತಿದ್ದಾರೆ ಆಲ್ರೆಡಿ. ಅದೇ ತರ ಗಂಡ್ಮಕ್ಳು ಕೂಡ ಶಕ್ತಿ ಯೋಜನೆ ಬಿಡುಗಡೆ ಮಾಡ್ಬೇಕು ಅಂತ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಬಟ್ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅವರು. ಹೌದು, ಈ ಯೋಜನೆ ಬಿಡುಗಡೆ ಮಾಡ್ಬೇಕು ಅಂತ. ಆ ಯೋಜನೆ ತಂದ್ರೆ ಗಂಡ್ಮಕ್ಳಿಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ? ಇದಕ್ಕೆ ಸರ್ಕಾರದಿಂದ ಏನ್ ನಷ್ಟ ಆಗ್ಬೋದು? ನಷ್ಟ ಅಂದ್ರೆ ಮೇಡಮ್ ಈಗ ದುಡ್ಕೊಂಡ್ ತಿನ್ನೋರು ಹೊಟ್ಟೆ ಮೇಲೆ ಹೊಡೆದಿರೋದಂತೂ ಗ್ಯಾರಂಟಿ. ಇಷ್ಟ ದಿನ ನಾವು ಏನು ಸರ್ಕಾರ ಹೆಣ್ಮಕ್ಳಿಗೆ ಫ್ರೀ ಬಿಟ್ಟು ಸಾಮಾನ್ಯ ಜನಗಳಿಗೆ ಹೊಟ್ಟೆ ಮೇಲೆ ಹೊಡೆದಿರೋದು ಗ್ಯಾರಂಟಿ. ಆಟೋದವರಾಗಿರ್ಬೋದು, ದಿನ ಕೂಲಿ ಮಾಡೋರಾಗಿರ್ಬೋದು, ಅವರು ಕಾಸು ಕೊಟ್ಟೆ ಓಡಾಡ್ಬೇಕಲ್ವಾ ಬಸ್ಸಲ್ಲಿ ಗಂಡ್ಮಕ್ಳನ್ನ. ಈಗ ಹೆಣ್ಮಕ್ಳನ್ನ ಓಡಾಡಿ ಅಲ್ಲಿ ಇಲ್ಲಿ ಕಳಿಸಿ ಫ್ರೀಯಾಗಿ ಕೊಟ್ಟಿದ್ದೀರಾ, ಓಕೆ. ಕಷ್ಟ ಇದ್ದವ್ರು ಉಪಯೋಗಿಸ್ಕೊಳ್ಳಿ. ಸುಮ್ಮನೆ ಓಡಾಡೋರು ಅದು ತಪ್ಪಾಗ್ತದೆ. ಈಗ ಅವ್ರನ್ನ ಹಾಳು ಮಾಡಿರೋದು ಸಾಲದು ಅಂತ ಇವಾಗ ಗಂಡು ಮಕ್ಳನ್ನ ಹಾಳು ಮಾಡ್ಬೇಕಾ? ಅಂದ್ರೆ ಇದರಿಂದ ಅನಾನುಕೂಲನೇ ಮೇಡಮ್. ಒಂದು ಇವಾಗ ನಾನು ಹೇಳೋದೇನು ಗೊತ್ತಾ, ಈಗ ಸುಮಾರು ಬಸ್ಗಳು ಡೋರ್ ಮುರಿದಾಕೋರು, ಕಿಟಕಿ ಹೊಡೆದಾಕೋರು ಎಲ್ಲ ಆಯ್ತು. ಈಗ ಗಂಡು ಮಕ್ಳಿಗೇನೋ ಫ್ರೀ ಬಿಟ್ರೆ ಬಸ್ಸೇ ಸುಟ್ಟಾಕ್ಬಿಡ್ತಾರೆ. ಸೀಟ್ ಸಿಕ್ಕಿಲ್ಲ ಅಂದ್ರೆ ಬಸ್ಸೇ ಸುಟ್ಟಾಕ್ಬಿಡ್ತಾರೆ. ಇಲ್ಲ ಅವರೇ ಬಸ್ ಓಡಿಸ್ಕೊಂಡು ಹೊಂಟತಾರೆ. ಏನ್ ಹೇಳ್ತೀರಾ ಇದಕ್ಕೆ? ಹೋಗ್ಲಿ, ಸರ್ಕಾರ ಏನಾದ್ರು ಇವ್ರ ಕೈಯಿಂದ ಕೊಡ್ತಾವ್ರ ಇಲ್ಲ ಇವ್ರ ಜೋಬಿಂದ ಎತ್ಕೊಡ್ತಾವ್ರ? ನಮ್ ದುಡ್ಡೇ ನಮಗೆ ಕೊಡ್ತಾ ಇದಾರೆ. ನಾವು ಕಟ್ಟ ಟ್ಯಾಕ್ಸು, ಲಿಕ್ಕರ್ ಬೆಲೆ 3 ಸಲ ಜಾಸ್ತಿ ಮಾಡೋದು. ಯಾರನ್ನ ಕೇಳೋರು ಅದನ್ನ? ಬೆಳಗಿನ ಸಾಯಂಕಾಲದವರೆಗೂ ಕಷ್ಟ ಬಿಟ್ಟು ದುಡ್ದು ಸಾಯಂಕಾಲ ನಮ್ಮ ಮೈಕೈ ನೋವು ಅಂತ ಪಾಪ ಕೂಲಿ ಮಾಡೋನು 190 ಕ್ವಾರ್ಟರ್ ಹೊಡಿತಾನೆ. ಅದ್ರ ದುಡ್ಡೆಲ್ಲ ಜಾಸ್ತಿ ಮಾಡೋದು ಯಾರನ್ನ ಕೇಳೋರ? ಬಸ್ಸು ಫ್ರೀ ಬಿಟ್ರಿ ಓಕೆ, ಒಪ್ಕೊಳ್ಳೋಣ. ಮಾಡ್ಬೇಕು. ಎಂತವ್ರಿಗೆ ಮಾಡ್ಬೇಕು? ಸ್ಟೂಡೆಂಟ್ಸ್ಗೆ, ಅಂಗವಿಕಲರಿಗೆ. ಮೇಡಮ್ ಹೇಳ್ತಾ ಇದೀನಲ್ಲ, ಲೇಡೀಸ್ ಅಂದ್ರೆ ಎಲ್ಲಾರ್ಗು ಕೊಡಂಗಿಲ್ಲ, ಕೊಡಬಾರ್ದಾಗಿತ್ತು ಇವರು. ಅಂಗವಿಕಲರಿಗೆ, ಹ್ಯಾಂಡಿಕ್ಯಾಪ್ಗಳಿಗೆ, ಕುಳ್ರು, ಮುದುಕರು, ಮೋಟ್ರು ಮತ್ತೆ ವಿದ್ಯಾರ್ಥಿಗಳು ಕೊಡಿ. ಯಾವ ಗಂಡು ಮಕ್ಳಿಗೂ ಬೇಡ, ಹೆಣ್ಣು ಮಕ್ಳಿಗೂ ಬೇಡ, ಯಾರಿಗೂ ಬೇಡ, ಸ್ಟೂಡೆಂಟ್ಸ್ ಕೊಡ್ರಿ. ಇವಾಗ ಶಕ್ತಿ ಯೋಜನೆಯಿಂದ ನೀವು ಆಟೋ ಡ್ರೈವರ್ ಆಗಿ ನಿಮಗೆ ಎಷ್ಟು ತುಂಬಾನೇ ತೊಂದರೆ ಆಗಿದೆ. ದಿನ ನಾವು 1000 ರೂಪಾಯಿ ದುಡಿತಾ ಇದ್ದವ್ರು ಇವತ್ತು 500 ರೂಪಾಯಿ ಇಲ್ಲ. ಇವಾಗ ನೀವೇ ನೋಡ್ತಾ ಇದ್ದೀರಾ. ಇಲ್ಲೇ ನೀವು 1 ಅವರ್ ಇಲ್ಲಿ ನಿಂತ್ಕೊಳ್ಳಿ, ನಮ್ಮ ಪರಿಸ್ಥಿತಿ ಏನಂತ ನಿಮ್ಗೆ ಗೊತ್ತಾಗುತ್ತೆ. ಆಟೋ ಕೇಳೋರಿಲ್ಲ. ಮೀಟ್ರ್ ಹಾಕೊಂಡು ಹೋಗ್ತೀವಿ ಅಂದ್ರೆ ಮೀಟ್ರಿಗೆ ಬರಲ್ಲ. ಪಕ್ಕದಲ್ಲೇ ಪ್ರೀಪೇಡ್ ಇದೆ, ಪ್ರೀಪೇಡ್ಗೆ ಬರಲ್ಲ. ಕೇಳೋರ ಆಧಾರ್ ಕಾರ್ಡ್ ಇದೆ, ಫ್ರೀಯಾಗಿ ಹೋಗ್ತೀವಿ ಅಂತಾರೆ. ಏನ್ ಹೇಳ್ತೀರಾ ಅದಕ್ಕೆ? ಅಂದ್ರೆ ವೋಟ್ ಹಾಕಿರೋದು ಜನಗಳ ಮೇಡಮ್, ಒಂದು ಜನಗಳಂದ್ರೆ ಅದು ಅವ್ರ ದಡ್ಡತನ, ಆಸೆ, ದುರಾಸೆ. ಮನುಷ್ಯನಿಗೆ ಎಷ್ಟು ಕೊಟ್ರು ಸಾಲಲ್ಲ. ಈಗ ಸುಮ್ನೆ ಕೂತಿರೋನಿಗೆ 500 ರೂಪಾಯಿ ಕೊಡ್ತೀನಿ, ಇಲ್ಲಿ ಪಲ್ಟಿ ಹೊಡೆಯೋರು ಹೊಡಿತಾನೆ. ಎಂತರ್ನ ಎಲೆಕ್ಟ್ ಮಾಡ್ಬೇಕು ಅಂತ ಸಜೆಷನ್. ಅದು ಮೇನ್ ಆಗಿ ಹೇಳ್ತೀನಲ್ಲ, ನೀವು ಪಕ್ಷ ನೋಡಕ್ ಹೋಗ್ಬೇಡಿ, ಅಭ್ಯರ್ಥಿ ನೋಡಿ. ಕೆಲಸ ಮಾಡೋನಿದ್ರೆ ಮಾತ್ರ ಓಟ್ ಹಾಕಿ. ಇಲ್ವಾ, ನಿಮ್ಗೆ ಓಟ್ ಹಾಕೋದೇ ಬೇಡ. ಲಾಸ್ಟ್ ಅಲ್ಲಿ ಒಂದು ಡಮ್ಮಿ ಚಿಹ್ನೆ ಬರುತ್ತೆ, ಅದಕ್ಕೆ ಹಾಕ್ಬಿಡಿ. ಹೊಲ್ಸ್ ರಾಜಕಾರಣಿಗಳೇ ಬೇಡ ನಮ್ಗೆ. ಫ್ರೀಯಾಗಿ ಕೊಡೋದಿರ ಅವ್ರ ಜೋಬಿಂದ ಎತ್ಕೊಳ್ಳಿ, ಇಲ್ಲ ಅವ್ರ ಮನೆಯಿಂದ ಎತ್ಕೊಳ್ಳಿ. 1000 ಲೋಟಿ ಮಾಡೋರ್ನ ಬಿಟ್ಬಿಡ್ತಾರೆ. ನಾವೇನಾದ್ರು ಮೀಟರ್ ಮೇಲೆ 10 ರೂಪಾಯಿ ಕೇಳೋದ್ರೆ ನಮ್ಮನ್ನೇ ಹೈಲೈಟ್ ಆಗಿ ತೋರಿಸ್ತಾರೆ. ಯಾವ ನ್ಯಾಯ ಅಂತ ಹೇಳ? ಇವತ್ತು ನನ್ನ ಮನೇಲಿ ರೇಷನ್ ಕಾರ್ಡ್ ಮೇಡಮ್ ತಿನ್ನ ಅನ್ನನೂ ಕಿತ್ಕೊಂಡ್ಬಿಟ್ಟಾರೆ ನಮಗೆ. ನಮ್ಮ ಮನೆಯವ್ರ ಹೆಸರಲ್ಲಿ ಒಂದು ಆಕ್ಟಿವ್ ಹೊಂಡ ತಗೊಂಡಿದ್ದು, ಅದು ಲೋನ್ ಮೇಲೆ. ಅದನ್ನ GST ಕಟ್ತಾ ಇದೀವಿ ಅಂತ ಹೇಳಿ ರೇಷನ್ ಕಾರ್ಡ್ BPL ಇದ್ದಿದ್ದನ್ನ APL ಕಾರ್ಡ್ ಮಾಡಿದ್ದಾರೆ. ನಮ್ಗೆ ತಿನ್ನಕ್ಕೆ ಅನ್ನ ಇಲ್ಲ, ನಮ್ಗೆ ಅಕ್ಕಿ ಕೊಡ್ತಾ ಇಲ್ಲ. ಇವ್ರು 2000 ಕೊಡೋದ್ ಬೇಕಾಗಿರ್ಲಿಲ್ಲ ನಮ್ಗೆ. ಅಕ್ಕಿ ಕೊಟ್ಟಿದ್ರೆ ಸಾಕಾಗಿರೋದು ನಮ್ಗೆ. ಹೌದು. ಈಗ ಸುಮಾರು ನಮ್ಮ ಮಾಗಡಿ ತಾಲೂಕಲ್ಲಿ 2000 ಕಾರ್ಡ್ ಕ್ಯಾನ್ಸಲ್ ಆಗಿರೋದು. ನಮ್ದು ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. 2000 ಕಾರ್ಡ್ ಕ್ಯಾನ್ಸಲ್ ಆಗಿರೋದು ಮಾಗಡಿ ತಾಲೂಕಿಗೆ. ಒಟ್ನಲ್ಲಿ ಇದ್ರ ಯೋಜನೆಗಳೇ ಬೇಡ, ದುಡ್ಕೊಂಡ್ ತಿಂತೀವ್ರಿ. ಈಗ ಇಷ್ಟ ದಿನ ವೀರ ಸಾಕಿದ್ರ ನಮ್ಮ ಫ್ರೀ ಕೊಡ್ತಾವೆ ಅಂತ ನಾವೇನೋ ಮನೆ ಕೂತಿದೀವ? ದುಡಿತಲ್ವಾ? ಈಗ ಎಷ್ಟು ಜನ ಹೆಣ್ಮಕ್ಳು ಗಾರ್ಮೆಂಟ್ಸ್ ಹೋಗ್ತಾರೆ. ಇವ್ರು ದಿನ 2000, ಇವ್ರು ತಿಂಗಳಿಗೆ 2000 ಕೊಡ್ತಾರೆ, ಅಕ್ಕಿ ಫ್ರೀಯಾಗಿ ಕೊಡ್ತಾರೆ, ಬಸ್ ಓಡಾಡಕ್ ಫ್ರೀ ಬಿಟ್ಟವ್ರ ಅಂತ ಎಲ್ಲಾರು ಮನೇಲೆ ಕೂತಾರ. ಕೂಲಿ ಮಾಡೋರು ಮಾಡ್ತಾನೆ ಅವ್ರ? ಯಾರೇ ಬಂದ್ರು ಕೂಲಿ ಮಾಡೋದು ತಪ್ಪಲ್ಲ, ದುಡ್ಕೊಂಡ್ ತಿನ್ನೋದು ತಪ್ಪಲ್ಲ. ಇದು ಮನುಷ್ಯನ ಒಂದು ದಿನಚರಿ. ಅದನ್ನ ಇವರು ಸೋಂಬೇರಿಯಾಗಿ ಮಾಡ್ತಾ ಇರೋರು.
ನಮಸ್ಕಾರ, ನಿಮ್ ಹೆಸರು? ಮಂಜು. ಮಂಜು ಅವರೇ, ಈಗ ಶಕ್ತಿ ಯೋಜನೆ ವುಮೆನ್ಸ್ ಗಳಿಗೆ ಆಲ್ರೆಡಿ ಅವರೆಲ್ಲ ಯೂಸ್ ಮಾಡ್ಕೊಳ್ತಿದ್ದಾರೆ, ಫ್ರೀ ಆಗಿ ಬಸ್ಸಲ್ಲೆಲ್ಲ ಓಡಾಡ್ತಿದ್ದಾರೆ. ಅದೇ ತರ ಗಂಡ್ಮಕ್ಳು ಕೂಡ ಶಕ್ತಿ ಯೋಜನೆ ಉಪಯೋಗಿಸ್ಕೊಳ್ಳಿ ಅಂತ ನಿನ್ನೆ DK ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಬಟ್ ಅಧಿಕೃತವಾಗಿ ಎಲ್ಲೋ ಅವರು ಶಕ್ತಿ ಯೋಜನೆನ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ. ಅದು ಬಿಡುಗಡೆ ಮಾಡಿದ್ರೆ ಉಪಯೋಗ ಆಗುತ್ತಾ ಅಥವಾ ಅನಾನುಕೂಲಗಳೇ ಜಾಸ್ತಿ ಆಗುತ್ತಾ ಗಂಡ್ಮಕ್ಳಿಗೆ? ಗಂಡ್ಮಕ್ಳಿಗೆ ಕಾಲೇಜ್ ಹುಡುಗರಿಗೆ ಕೊಟ್ರೆ ಓಕೆ ಮೇಡಮ್. ಅದಕ್ಕೆ ಮೀರಿ ಬೇರೆ ಎಲ್ಲಾ ಗಂಡಸರಿಗೂ, ವಯಸ್ಸಾದವರಿಗೆ ಮತ್ತೆ ಕಾಲೇಜ್ ಓದ್ತಾ ಇದಾರಲ್ಲ ಈಗ, ಯಾವ್ದು ಹೈಸ್ಕೂಲು, ಪ್ರಾಥಮಿಕ ಶಾಲೆಯವರು ಮತ್ತೆ ಕಾಲೇಜ್ ಅವ್ರಿಗೂ ಕೊಟ್ರೆ ಓಕೆ. ಬೇರೆ ಎಲ್ಲಾ ಗಂಡಸರಿಗೂ ಕೊಡೋದು ತಪ್ಪು. ಬೇರೆ ಎಲ್ಲ ಗಂಡಸರಿಗೂ ಕೊಡೋದು ಬೇಡ. ಮತ್ತೆ ವಯಸ್ಸಾದವರಿಗೆ ಕೊಡ್ಲಿ, 60 ವಯಸ್ಸಾದ ಮೇಲೆ ಕೊಡ್ಲಿ. ನಮಸ್ಕಾರ, ನಮಸ್ತೆ ಮೇಡಮ್. ಲಕ್ಷ್ಮಣ್ ಅಂತ ಮೇಡಮ್. ಲಕ್ಷ್ಮಣ್ ಅವರೇ, ಈಗ ಶಕ್ತಿ ಯೋಜನೆ ಹೆಣ್ಮಕ್ಳಿಗೆ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ, ಅವರು ಕೂಡ ಬಸ್ ಅಲ್ಲಿ ಜಮ್ಮ ಅಂತ ಓಡಾಡ್ತಾರೆ. ಹೌದು. ಈಗ ಅದೇ ರೀತಿ ಗಂಡ್ ಮಕ್ಳಿಗೂ ಕೂಡ ಶಕ್ತಿ ಯೋಜನೆ ಬಿಡುಗಡೆ ಮಾಡ್ಬೇಕು ಅಂತ ನಿನ್ನೆ DK ಶಿವಕುಮಾರ್ ಅವರು ಇದು ಏನೋ ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಅದಕ್ಕೆ ಇಲ್ಲೂ ಘೋಷಣೆ ಮಾಡಿಲ್ಲ, ಹೇಳಿದಾರೆ ಅಷ್ಟೇ. ಬಟ್ ಈಗ ಆ ಯೋಜನೆ ತಂದ್ರೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ? ಮೇಡಮ್, ಅದು ತಂದ್ರೆ ಪುರುಷರಿಗೂ ಅನುಕೂಲ ಆಗುತ್ತೆ. ಯಾಕಂತ ಕೇಳ್ತಾರಾ, ಫ್ರೀ ಬಸ್ ಎಲ್ಲ ಬಿಟ್ಟಿದ್ದಾರೆ ಮಹಿಳೆಯರಿಗೆ ಅಂದ್ಬಿಟ್ಟು. ಪುರುಷರಿಗೆ ಏನು ಕೊಟ್ಟಿಲ್ಲ ಅವರು. ನೋಡೋದೇ ಮತ್ತೆ ನೋಡೋಣ, ಇನ್ನ ಹೇಳಿದಾರೆ ಅಷ್ಟೇ, ಘೋಷಣೆ ಮಾಡಿದ್ದಾರೆ. ಬಟ್ ಇನ್ನ ಪೇಪರ್ ಕೊಟ್ಟಿಲ್ಲ, ಟಿವಿ ನಾವು ನೋಡಿಲ್ಲ. ಬಂದ್ರೆ ನೋಡೋಣ ಏನಾಗುತ್ತಾ ಅಂತ. ಅಂದ್ರೆ ಇದು ಈಗ ನಿಮಗೇನು ತೊಂದರೆ ಆಗಲ್ವಾ? ನಮ್ಗೇನಿಲ್ಲ, ತೊಂದರೆ ಆಗಿಲ್ಲ ಮೇಡಮ್. ಸ್ವಲ್ಪ ತೊಂದರೆ ಆಗಿದೆ, ಬಸ್ಸಿಂದ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ, ಬೇರೆ ಯಾವ್ದಿಂದ ತೊಂದರೆ ಆಗಿಲ್ಲ. ಅದು ಕೂಡ ಗಂಡ್ಮಕ್ಳಿಗೆ ಉಪಯೋಗ ಆಗ್ಲಿ ಅಂತ. ಈಗ ಗಂಡ್ಮಕ್ಳಿಗೆ ಅಂದ್ರೆ ಎಲ್ಲಾ ವರ್ಗದವ್ರಿಗೂ ಕೊಡ್ಬೇಕು ಮೇಡಮ್. ಇಲ್ಲ, ಗಂಡ್ಮಕ್ಳು ಕೊಡ್ಲಿ, ಎಲ್ಲ ಕೊಡ್ಲಿ, ಎಲ್ಲ ಹುಡುಗರು ಕೊಡ್ಲಿ ಇಲ್ಲ ಅಂತ ಇಲ್ಲ. ಬನ್ನಿ ಏನ್ ಗೊತ್ತಾ, ಪುರುಷರಿಗೆ ಬಸ್ ಫ್ರೀ ಮಾಡಬಾರ್ದು. ಯಾಕಂದ್ರೆ ಈಗ ನಮ್ಗೆ ಏಟ್ ಬೀಳ್ತಾ ಇದೆ ಆಟೋಯಿಂದ. ಫ್ರೀ ಬಸ್ ಬಿಟ್ಮೇಲೆ ಅಂತೂ ನಮ್ಗೆ ಫ್ರೀ ಇದು ತುಂಬಾ ಏಟ್ ಬೀಳ್ತಾ ಇತ್ತೆ. ಪುರುಷರಿಗಂತೂ ಬಿಡ್ಲೇಬಾರ್ದು. ಬೇರೆ ಏನೋ ಬೀಳು ಕೊಡ್ಲಿ, ಪರವಾಗಿಲ್ಲ, ಬೇರೆ ಯೋಜನೆಗಳು ಕೊಡ್ಲಿ. ಮಾತು ಬೇಡವೇ ಬೇಡ. ನನ್ನ ಹೆಸರು ಬಸವರಾಜ್ ಅಂತ ಹೇಳಿ. ಈಗ ವುಮೆನ್ಸ್ ಎಲ್ಲರೂ ಆಲ್ರೆಡಿ ಶಕ್ತಿ ಯೋಜನೆ ಯೂಸ್ ಮಾಡ್ಕೊಳ್ತಿದ್ದಾರೆ, ಬಸ್ ಅಲ್ಲಿ ಫ್ರೀ ಆಗಿ ಓಡಾಡ್ತಿದ್ದಾರೆ. ಅದೇ ತರ ಗಂಡ್ಮಕ್ಳು ಕೂಡ ಓಡಾಡ್ಬೇಕು ಅಂತ DK ಶಿವಕುಮಾರ್ ಅವರು ನಿನ್ನೆ ಜಸ್ಟ್ ಅವರು ಸ್ಟೇಟ್ಮೆಂಟ್ ನ ಪಾಸ್ ಮಾಡಿದ್ದಾರೆ. ಅಧಿಕೃತವಾಗಿ ಎಲ್ಲೋ ಅವರು ಹೌದು ಗಂಡ್ಮಕ್ಳಿಗೆ ಈ ಶಕ್ತಿ ಯೋಜನೆ ನಾನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಲ್ಲ, ಬಟ್ ಸ್ಟೇಟ್ಮೆಂಟ್ ಪಾಸ್ ಮಾಡಿದ್ದಾರೆ. ಅದು ಬಿಡುಗಡೆ ಆದ್ರೆ ಗಂಡ್ಮಕ್ಳಿಗೆ ಅನುಕೂಲ ಆಗುತ್ತಾ ಅನಾನುಕೂಲ ಆಗುತ್ತಾ? ಅನುಕೂಲ ಆಗೋದಕ್ಕಿಂತ ಮುಂಚೆ ಸರ್ಕಾರಕ್ಕೆ ಎಲ್ಲ ರೀತಿಯಿಂದ ಲಾಸ್ ಆಗುತ್ತೆ. ಈ ಲಾಸ್ ಏನಾದಲ್ಲ ನಮ್ಮ ಮೇಲೆನೆ ಹೊರೆ ಹಾಕ್ತಾರೆ. ಇದರಿಂದ ಮಾಡದೇ ಇರೋದೇ ಒಳ್ಳೇದು. ಒಟ್ನಲ್ಲಿ ಶಕ್ತಿ ಯೋಜನೆ ಬೇಡ. ಈಗ ಹೆಣ್ಮಕ್ಳಿಗೆ ಇರೋದನ್ನ ಅದನ್ನ ತೆಗಿಬೇಕಂತಲ್ಲ, ಈಗ ಆಲ್ರೆಡಿ ಮಾಡಿದ್ದಾರೆ. ಈಗ ಒಂದ್ ವೇಳೆ ತೆಗೆದ್ರೆ ಎಲ್ಲರೂ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾರೆ, ಹೆಣ್ಮಕ್ಳು ಎಲ್ಲರೂ ಸೇರ್ಬಿಟ್ಟು. ಅದು ಇರ್ಲಿ, ಇದನ್ನ ಗಂಡ್ಮಕ್ಳಿಗೆ ಮಾಡೋದು ಸರಿಯಲ್ಲ ಅಂತ. ಆದ್ರೂ ಉಗ್ರವಾಗಿ ಪ್ರತಿಭಟನೆ ಮಾಡಿದ್ರು ಕೂಡ ಸರ್ಕಾರ ಏನು ಕಿವಿ ಮೇಲೆ ಹಾಕೊಳ್ಳಲ್ಲ ಅನ್ಸುತ್ತಾ ನಿಮ್ಗೆ? ಯಾರ್ದು? ಈಗ ಆ ಶಕ್ತಿ ಯೋಜನೆ ತೆಗೆದ್ರೆ ಅಕಸ್ಮಾತ್ ನೀವ್ ಹೇಳಿದ್ರಿ ಉಗ್ರ ಪ್ರತಿಭಟನೆ ಮಾಡ್ತಾರೆ ಅಂತ, ಅದು ತೀವ್ರತೆನ ಎದುರಿಸಬೇಕಾಗುತ್ತೆ ಸರ್ಕಾರ ಅಂತ ನೀವ್ ಹೇಳ್ತಿದ್ದೀರಾ. ಆತರ ತೀವ್ರತೆನ ಎದುರಿಸಿದ್ರು ಕೂಡ ಅವ್ರಿಗೇನು ವ್ಯತ್ಯಾಸ ಆಗಲ್ಲ ಅಂತ ಅನಿಸ್ತಿದೆ. ವ್ಯತ್ಯಾಸ ಅಂತಲ್ಲ ಮೇಡಮ್, ಸರ್ಕಾರಕ್ಕೆ ಎಷ್ಟು ಕೋಟ್ಯಾನುಗಟ್ಟಲೆ ಸಾಲ ಮಾಡ್ತಾ ಇದ್ದಾರೆ. ಅದು ಆ ಸಾಲ ಈಗ ಆಕ್ಚುಲಿ ನಮ್ಗೆ ಏನ್ ಅನ್ಸುತ್ತೆ, ಬಸ್ ಅಲ್ಲಿ ತಿರುಗಾಡೋದ್ರಿಂದ ನಮ್ಗೆಲ್ಲ ಫ್ರೀ ಕೊಟ್ಟರಪ್ಪ ಅನ್ನಂಗಾಗುತ್ತೆ. ಆದ್ರೆ ಉಳಿದತರ ಎಲ್ಲಾ ರೀತಿಯಿಂದ ಮಾರ್ಕೆಟ್ ವ್ಯಾಲ್ಯೂಸ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅದೆಲ್ಲ ಹೊರೆ ನಮ್ಮ ಮೇಲೆ ಅಲ್ಲ. ಅದು ಟ್ಯಾಕ್ಸ್ ನಮ್ಮೇಲೆ ಬೀಳುತ್ತೆ. ಈ ಶಕ್ತಿ ಯೋಜನೆ ಗ್ಯಾರಂಟಿ ಎಲ್ಲ ಏನು ಬೇಡ. ಏನಂದ್ರೆ ಕೆಲಸ ಮಾಡೋನಿಗೆ ಸತ ಕೆಲಸ ಮಾಡಲಾರ್ದಂಗೆ ಇರೋಂತ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಇಂಡೈರೆಕ್ಟ್ಲಿ. ಅಂದ್ರೆ ಜನಗಳು ಸೋಂಬೇರಿ ಆಗೋದಕ್ಕೆ ಸಹಕಾರ ನೀಡ್ತಿದ್ದಾರೆ ಅಂತ ನಿಮ್ ಪ್ರಕಾರ? ಈಗ ಬೇರೆ ಯೋಜನೆಗಳು ಏನ್ ತರಬಹುದು ಈಗ ಕರ್ನಾಟಕ ರಾಜ್ಯ ಉತ್ತಮವಾಗಬೇಕಂದ್ರೆ ಇನ್ನ ಎಜುಕೇಶನ್ ಕೊಡ್ಲಿ, ಫ್ರೀ ಆಗಿ ಹಾಸ್ಪಿಟಲ್ಗೆ ಟ್ರೀಟ್ಮೆಂಟ್ ಕೊಡ್ಲಿ. ಎಷ್ಟೋ ಜನ ಬಡವರಿಗೆ ಇನ್ನೂ ಓದ್ಲಿಕ್ಕೆ ಅವಕಾಶ ಇಲ್ಲ, ಅಂತವರಿಗೆ ಚೆನ್ನಾಗಿರೋ ಸ್ಕೂಲ್, ಈಗೇನು ಪ್ರೈವೇಟ್ ಸ್ಕೂಲ್ಗಳನ್ನ ಇದನ್ನ ಮಾಡಿದಾರಲ್ಲ, ಅದೇ ತರ ಕನ್ನಡ ಮೀಡಿಯಂ ಅಲ್ಲೇ ಸ್ಕೂಲ್ಗಳನ್ನ ಚೆನ್ನಾಗಿ ತೆಗೆದು ಅಲ್ಲಿ ಸರಿಯಾಗಿ ಟೀಚಿಂಗ್ ವ್ಯವಸ್ಥೆ ಮಾಡಿದ್ರೆ ಒಳ್ಳೆ ಇದಾಗುತ್ತೆ. ಒಟ್ನಲ್ಲಿ ಈ ತರ ಯೋಜನೆಗಳು ಏನು ಬೇಡ, ಬಟ್ ಕೆಲವೊಬ್ಬರಿಗೆ ಹೆಲ್ಪ್ ಆಗುವಂತದ್ದು ಯೋಜನೆಗಳು ತರಲಿ ಅಂತ. ನೋಡಿದ್ರಲ್ಲ ಜನರು ಯಾವ ರೀತಿ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು ಅಂತ. ಈ ಯೋಜನೆಗಳೆಲ್ಲ ಬೇಡ, ಅದ್ ಬದಲಾಗಿ ಜನರಿಗೆ ಉಪಯೋಗ ಆಗುವಂತ ಯೋಜನೆಗಳನ್ನ ತರಲಿ. ಈ ತರ ಯೋಜನೆಗಳು ತಂದ್ರೆ ನಮ್ಗೆ ನಷ್ಟ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ಅವ್ರ ಅಭಿಪ್ರಾಯನ ಕೂಡ ವ್ಯಕ್ತಪಡಿಸಿದ್ರು. ಇನ್ನಷ್ಟು ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ NCIB ಟೈಮ್ಸ್ ಮೀಡಿಯಾ, ಅಪರಾಧಗಳ ಅಸಲಿ ಅನಾವರಣ.